ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕಥೆ ಅರಗಿಣಿ. ಒಮ್ಮೆ ಒಬ್ಬ ರೈತ ಒಂದು ಗಿಳಿಯನ್ನು ಸಾಕಿರ್ತಾನೆ. ಅದು ತುಂಬ ಚೆನ್ನಾಗಿ ಮಾತಾಡ್ತಾ ಇರುತ್ತೆ. ಈ ಗಿಳಿಯನ್ನು ತಗೊಂಡು ರಾಜನಿಗೆ ಕೊಟ್ಟರೆ ತುಂಬ ಖುಷಿ ಆಗ್ಬೋದು ಅಂತ ರಾಜನ ಹತ್ರ ಹೋಗ್ತಾನೆ. ರಾಜ ಗಿಳಿಯ ಮಾತಿಗೆ ತುಂಬ ಬೆರಗಾಗ್ತಾನೆ. ಸೈನಿಕರನ್ನು ಕರೆದು ಈ ಗಿಳಿಯನ್ನು ತುಂಬ ಚೆನ್ನಾಗಿ ಇದೇನಾದರೂ ಸತ್ತರೆ ನಿಮ್ಮನ್ನು ಮರಣ ದಂಡನೆಗೆ ಗುರಿ ಮಾಡ್ತೀನಿ ಅಂತ ಹೇಳ್ತಾನೆ. ಸೈನಿಕರಿಗೆಲ್ರಿಗೂ ಭಯ ಬಂದ್ಬಿಡತ್ತೆ. ಸೈನಿಕರಿಗೆ ತುಂಬ ಭಯ ಆಗುತ್ತೆ. ಭಯದಿಂದಲೇ ಗಿಳಿಯನ್ನು ತೆಗೆದುಕೊಂಡು ಹೋಗಿ ಪಂಜರದಲ್ಲಿ ಇಡ್ತಾರೆ. ಹೀಗಿರುವಾಗ ಕೆಲವೊಂದು ದಿನಗಳ ನಂತರ ಗಿಳಿಗೆ ಹುಷಾರಿಲ್ಲದ ಹಾಗೆ ಆಗುತ್ತೆ. ಗಿಳಿಯು ಊಟ ತಿಂಡಿಯನ್ನು ಬಿಟ್ಬಿಡತ್ತೆ. ಕೊನೆಗೆ ಒಂದು ದಿನ ಪ್ರಾಣವನ್ನೇ ಬಿಟ್ಬಿಡತ್ತೆ. ಸೈನಿಕರಿಗೆ ಭಯ ಶುರುವಾಗುತ್ತೆ. ಏನು ಮಾಡೋದು ಅಂತ ಹೋಗಿ ಮಂತ್ರಿಯ ಹತ್ರ ಹೇಳ್ತಾರೆ. ಮಂತ್ರಿ ಬುದ್ಧಿವತ್ತಿಕೆಯಿಂದ ರಾಜನ ಹತ್ರ ಹೋಗಿ ಹೇಳ್ತಾನೆ, ಸ್ವಾಮಿ, ನೀವು ಕೊಟ್ಟ ಗಿಳಿ ಊಟ ತಿಂಡಿ ಮಾಡದೆ ಸುಮ್ಮನೆ ಮಲಗಿಕೊಂಡಿದೆ ಅಂತ ಹೇಳ್ತಾರೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ನಾನು ನೋಡ್ತೀನಿ ಅಂತ ಬಂದು ಪಂಜರದ ಹತ್ರ ಬರ್ತಾರೆ. ಬಂದಿದ ತಕ್ಷಣ ಗಿಳಿನ ನೋಡಿ ಮಂತ್ರಿಗಳೇ, ಈ ಗಿಳಿ ಸತ್ತು ಹೋಗಿದೆ ಅಂತ ಹೇಳ್ತಾರೆ. ಹೌದು ಪ್ರಭು, ಆದರೆ ಇದನ್ನು ಹೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂತ ರಾಜ ಕೇಳಿದಾಗ, ನೀವು ಗಿಳಿಯನ್ನು ನೋಡ್ಕೊಳ್ಳಲು ಹೇಳುವಾಗ ಇದು ಸತ್ತರೆ ಮರಣದಂಡನೆ ಅಂತ ಹೇಳಿದ್ರಿ. ಸೈನಿಕರು ಭಯದಿಂದ ನಿಮಗೆ ತಿಳಿಸಿಲ್ಲ ಅಂತ ಹೇಳ್ತಾರೆ. ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಯಾರನ್ನು ಭಯಪಡಿಸಬಾರ್ದು ಅನ್ನೋದನ್ನು ತಿಳ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್.